ಆತನೇ ಜೀವನ ಸಾಗುತ್ತಿರುವ ನನ್ನ ಬಲದಿಂದಲ್ಲಪ್ಪ, ನನ್ನ ಸಾಮರ್ಥ್ಯದಿಂದಲ್ಲ, ನಿನ್ನ ಕೃಪೆಯಿಂದಲೇ. ಹೇಳೋಣ, ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಏಳನೇಸುವಿಗೆ, ಓ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ, ಯಾವ ಗಣನೆಗೂ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ, ಕೃಪೆಯೇ ಕೃಪೆಯೇ ಕೃಪೆಯೇ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ, ಕೃಪೆಯೇ ಕೃಪೆಯೇ ಕೃಪೆಯೇ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ನನ್ನ ಪ್ರೀತಿಯ ದೇವಜನ, ಈ ಸಮಯದಲ್ಲಿ ಕರ್ತನ ಸಮ್ಮುಖದಲ್ಲಿರೋಣಪ್ಪ. ನಾನಿವತ್ತು ಉಳಿದಿದ್ದೇನೆ ಅಂದ್ರೆ ಅದು ನಿನ್ನ ಕೃಪೆ. ಫಲಪ 3:22 ಹೇಳ್ತೀನಿ, ನಾನು ಬದುಕಿರುವುದು ಯೆಹೋವನ ಕರುಣೆ, ಆತನ ಕೃಪಾ ವರಗಳು ನಿಂತು ಹೋಗದು. ಆತನ ಕೃಪಾ ವರಗಳು ನನ್ನ ಮೇಲೆ, ನಿನ್ನ ಮೇಲೆ ಅಪಾರವಾಗಿ ಪ್ರತಿದಿನವೂ ಹೊಸದಾಗಿ ನನ್ನ ಮೇಲೆ ಬರ್ತದೆ ಎಂಬುದಾಗಿ ಯೆಶಾಯ 54:10 ವಚನೆಗೆ ಹೇಳ್ತದೆ, ಬೆಟ್ಟಗಳು ಸ್ಥಳಗಳನ್ನ ಬಿಟ್ಟು ಹೋದವು, ಗುಡ್ಡಗಳು ಕದಲಿಯಾಗವು, ನನ್ನ ಕೃಪೆ ನಿಮ್ಮನ್ನ ಬಿಟ್ಟು ಹೋಗದೆಂಬುದಾಗಿ. ಮಗನೇ ಮಗಳೇ, ಸಹೋದರ ಸಹೋದರಿ, ಓ ನೀನು ದೇವರ ಕೃಪೆಯನ್ನು ಹಿಡಿದು ಹಿಂಬಾಲಿಸು, ನನ್ನ ಯೇಸುವನ್ನ ನೋಡಿ ಹಿಂಬಾಲಿಸು, ಆತನ ಕೃಪೆಯನ್ನ ಆತ್ಕೋ. ಆತನ ಕೃಪೆ ನಿನ್ನನ್ನು ಬಹಳವಾಗಿ ನಡೆಸ್ತದೆ. ನನ್ನ ಕುಟುಂಬ ಚೆನ್ನಾಗಿದೆ, ನನ್ನ ಬದುಕು ಒಳ್ಳೆ ರೀತಿಯಾಗಿ ಸಾಗ್ತಿದೆ ಅಂದ್ರೆ ನನ್ನ ಬಲ ಅಲ್ಲ ಸ್ವಾಮಿ, ನನಗಿರುವ ಐಶ್ವರ್ಯ ಆದಾಯ ಅಲ್ಲ, ನನ್ನ ಜ್ಞಾನ ಅಲ್ಲ, ನನ್ನ ತಲಾಂತ ಅಲ್ಲಪ್ಪ, ನಿನ್ನ ಕೃಪೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. ಹೇಳೋಣ, ನನ್ನ ಕುಟುಂಬ ನೆಮ್ಮದಿಯಾಗಿರುವುದು. ಓ ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದಲ್ಲ, ನಾ ಹತ್ತಲಾಗದ ಸ್ಥಾನಕ್ಕತ್ತಿದ್ದು ನನ್ನ ಜ್ಞಾನದಿಂದಲ್ಲ, ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಆದಾಯದಿಂದಲ್ಲ, ನಾ ಹತ್ತಲಾಗದ ಸ್ಥಾನಕ್ಕತ್ತಿದ್ದು ನನ್ನ ತಲಾಂತಿಂದಲ್ಲ. ಹೇಳೋಣ, ಗಣನೆಗೆ ಬಾರದ ನಮ್ಮನ್ನ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಹೇಳೋಣ, ಕೃಪೆಯೇ ಕೃಪೆಯೇ ಕೃಪೆಯೇ. ಯೇಸು ಅಪ್ಪ ಎಲ್ಲ ನಿನ್ನ
ನಿನ್ನ ಕೃಪೆ. ಹಲ್ಲೆಲೂಯಾ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ದೇವರ ವಾಕ್ಯಗೆ ಹೇಳ್ತೀನಿ ನನ್ನ ಪ್ರೀತಿಯ ದೇವಜನ, ಓ ದೇವರೇ, ನನ್ನ ಕಾಲು ಜಾರಿತು ಅಂತ ಅನ್ನುಕೊಳ್ಳುವಾಗಲೇ ನಿನ್ನ ಕೃಪೆ ನನಗೆ ಆಧಾರವಾಯಿತು. ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡ ಆತನ ಕೃಪೆಗಾಗಿ ಸ್ತೋತ್ರ. ಪೌಲನಿಗೆ ಚೆನ್ನಾಗಿ ಗೊತ್ತಿತ್ತು ದೇವರ ಕೃಪೆ ನಮ್ಮನ್ನು ಹೇಗೆ ನಡೆಸ್ತದೆ. ಹೋರಾಟಗಳ ಮಧ್ಯದಲ್ಲಿ, ಸವಾಲುಗಳ ಮಧ್ಯದಲ್ಲಿ, ಬಂಧನಗಳ ಮಧ್ಯದಲ್ಲಿ, ದುಃಖ ವೇದನೆಗಳ ಮಧ್ಯದಲ್ಲಿ ನಮ್ಮನ್ನ ಹೀಯಾಳಿಸುವವರ ಮಧ್ಯದಲ್ಲಿ, ಗಣನೆಗೆ ತೆಗೆದುಕೊಳ್ಳದ ಮಧ್ಯದಲ್ಲಿ, ಅಸಡ್ಡೆಯಾಗಿ ನಿಂತಂತ ಮಧ್ಯದಲ್ಲಿ, ಓ ಕೆಸರಿನಲ್ಲಿ ಧೂಳಲಿದ್ದ ನಮ್ಮಗಳನ್ನ ದೇವರ ಕೃಪೆ ನಮ್ಮನ್ನು ಹೇಗೆ ನಡೆಸ್ತದೆ ಎಂಬುದಾಗಿ ಪೌಲನಿಗೆ ಚೆನ್ನಾಗಿ ಗೊತ್ತಾಯ್ತು. ನನ್ನ ಪ್ರೀತಿಯ ದೇವ ಜನರೇ, ಇವತ್ತು ಆ ಕೃಪೆಯನ್ನ ಹಿಡಿದು ಹೇಳೋಣ. ದೇವರು ಪೌಲನಿಗೆ ಹೀಗೆ ಹೇಳ್ತಾರೆ, ಪೌಲನೇ, ನಿನಗೆ ಹೋರಾಟ ಇದೆಯಾ? ಒಂದು ಶೂಲ ನಿನಗೆ ಇದೆಯಾ? ನನ್ನ ಕೃಪೆ ನಿನಗೆ ಸಾಕು. ಆತನ ಕೃಪೆ ನಮಗೆ ನಿಮಗೆ ಸಾಕು. ನನ್ನ ಪ್ರೀತಿಯ ದೇವ ಜನರೇ, ಆ ಕೃಪೆಯನ್ನು ಹಿಡಿದು ಹೇಳೋಣ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿ ಕೃಪೆಯೇ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕರಗಳನ್ನ ಮೇಲೆ ಕೆತ್ತಿ, ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. 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 ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ದೇವ ಜನರು, ಇವತ್ತು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ನನ್ನ ಬದುಕು ಸಾಗುತ್ತಿರುವುದು, ನನ್ನ ಜೀವನ ಸಾಗುತ್ತಿರುವುದು, ನನ್ನ ಶಕ್ತಿ, ಸಾಮರ್ಥ್ಯ, ಹಣಬಲ, ಜನಬಲ ಕರ್ತನೆ ಯಾವುದೂ ಅಲ್ಲ ಕರ್ತನೆ. ನಿನ್ನ ಕೃಪೆಯಿಂದ ನಾನು ಬದುಕ್ತಿದ್ದೇನೆ, ನಿನ್ನ ಕೃಪೆಯಿಂದ ನಾನು ಜೀವಿಸ್ತಿದ್ದೇನೆ. ಆ ಮಹಾದೊಡ್ಡ ಕೃಪೆಗಾಗಿ ಸ್ತೋತ್ರ ಮಾಡುತ್ತಾ ದೇವರಿಗೆ ಆರಾಧನೆ ಒಪ್ಪಿಸಿಕೊಟ್ಟು, ಹಲ್ಲೆಲೂಯಾ, ಈ ಆರಾಧನೆಯ ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ, ಪ್ರಭಾವ, ಆಧಿಪತ್ಯಗಳು ಯೇಸುವಿಗೆ ಮಾತ್ರ ಸಲ್ಲಲಿ. ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡ ಕರ್ತನ ದೇವ ಜನರ ಮೇಲೆ ನಿನ್ನ ಆಶೀರ್ವಾದ, ನಿನ್ನ ಪ್ರಸನ್ನತೆ, ನಿನ್ನ ಮಹಿಮೆ ಆವರಿಸಿಕೊಳ್ಳಲಿ. ಹಾಗೆ ಮಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪರಲೋಕದ ತಂದೆ.